सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು 12ನೇ ಮನೆಯಲ್ಲಿದ್ದಾನೆ. ಆದ್ರೆ ಇನ್ನೇನು ನಿಮ್ಮ ರಾಶಿಗೆ ಬರುವಂತಹ ಹಂತದಲ್ಲಿರೋದ್ರಿಂದ ಗುರುಗ್ರಹ ನಿಮ್ಗೆ ಹೆಚ್ಚೇನು ಅಶುಭ ಫಲ ಕೊಡೋದಿಲ್ಲ. ಯಾಕಂದ್ರೆ ಗುರು ಹೇಗೆ ಅಂತಂದ್ರೆ, ಒಂದು ರಾಶಿಗೆ ಬರ್ತಾ ಇದ್ದಾನೆ, ಮುಂದೆ ಒಳ್ಳೆ ಫಲ ಕೊಡ್ತಾನೆ ಅಂತಂದ್ರೆ ಅದರ ರಿಸಲ್ಟ್ ಅನ್ನ 1 ತಿಂಗಳು ಮುಂಚೆನೆ ಕೊಡ್ತಾನೆ. ನಾನು ಬರ್ತಾ ಇದ್ದೀನಿ ಅನ್ನೋದ್ರ ಶುಭ ಸೂಚನೆಗಳು. ಈಗ ಒಳ್ಳೇದಾಗತ್ತೆ ಅಂದ್ರೆ ಸೂಚನೆಗಳು ಬರುತ್ತಲ್ವಾ, ಗುರು ಅಂದ್ರೆ ಹಾಗೆ. ಅದೇ ನೋಡಿ, ಶನಿ ನೀನು 7:30 ಶುರು ಆಗ್ತಾ ಇದೆ ಅನ್ನೋ ಟೈಮಲ್ಲೇ ಅದ್ರದ್ದು ನೆಗೆಟಿವ್ ಪ್ರಭಾವಗಳು, ಎಲ್ರ ಜೊತೆ ಮನಸ್ತಾಪ, ಏನ್ ಮಾತಾಡಿದ್ರು ತಪ್ಪು, ಸುಮ್ನೆ ಮನಸ್ತಾಪಗಳು, ಸುಮ್ನೆ ಅಪವಾದಗಳು, ಸುಮ್ನೆ ಜಗಳ ಆಗುವಂಥದ್ದು, ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಇನ್ನು ಶುರುವಾಗುವ 1-2 ತಿಂಗಳು ಮುಂಚೆನೆ ಶುರು ಮಾಡ್ತಾನೆ. ಅಂದ್ರೆ ಏನೋ ಒಂದು ಕೆಟ್ಟದ್ದಾಗತ್ತೆ ಅನ್ನೋದರ ಸೂಚನೆ. ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ, ಏನೋ ಒಂದು ಕೆಟ್ಟದ್ದಾಗತ್ತೆ ಅಂದ್ರೆ ನಿಮ್ಗೆ ಅದ್ರ ಸೂಚನೆ ಕೊಡ್ತಾನೆ ದೇವರು. ದೇವರು ಎಲ್ಲಿರ್ತಾನೆ? ನಮ್ಮ ಹೃದಯದಲ್ಲಿ ಇರ್ತಾನೆ. ನಮ್ಮ ಏನು ಸಬ್ಕಾನ್ಶಿಯಸ್ ಮೈಂಡ್, ಸುಪ್ತಾವಸ್ಥೆಯಲ್ಲಿ ಅದು ಆಕ್ಟಿವ್ ಆಗತ್ತೆ. ನಮ್ಗೇನೋ ಆಗತ್ತೆ ಅಂದ್ರೆ ಕೆಲವರು ಕನಸು ಬೀಳುತ್ತೆ ನೋಡಿ, ಏನೋ ಕೆಟ್ಟದ್ದಾಗ್ಬಿಡುತ್ತೆ, ಕೆಟ್ಟ ಕನಸು. ಅಥವಾ ಏನೋ ಒಂದು ಒಳ್ಳೇದಾಗತ್ತೆ ಅಂದ್ರೆ ಕೂಡ ಒಳ್ಳೆ ಕನಸು ಬೀಳುತ್ತೆ. ಹಾಗೆ ಗುರುಗ್ರಹ ಇನ್ನೇನು ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಈ ತಿಂಗಳಲ್ಲಿ ಅವನಿಂದ ಯಾವುದೇ ರೀತಿಯ ಅಶುಭ ಫಲಗಳು ಬರೋದಿಲ್ಲ. ಉದ್ಯೋಗಕ್ಕೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ಅದರಲ್ಲೂ ನೋಡಿ, ಇವಾಗ ಜಾಬ್ ಇಲ್ಲ, ಜಾಬ್ಲೆಸ್ ಆಗಿದೆ, ಉದ್ಯೋಗ ಇಲ್ಲ, ನನಗೆ ಕೆಲಸ ಬೇಕೇ ಬೇಕು ಅನ್ನೋರಿಗೆ 100% ಈ ತಿಂಗಳಲ್ಲಿ ಕೆಲಸ ಸಿಗುತ್ತೆ. ಯಾಕೆ ಇಷ್ಟು ನಿಖರವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಕರ್ಮಸ್ಥಾನದಲ್ಲಿ ಕರ್ಮಸ್ಥಾನಾಧಿಪತಿಯಾದ ಕುಜ ದಿಗ್ಬಲನಾಗಿ ಮೂಲ ಸ್ವಕ್ಷೇತ್ರ, ಮೂಲ ತ್ರಿಕೋನ ಅಲ್ಲಿರೋದ್ರಿಂದ ಮಂಗಳ ಗ್ರಹ ನಿಮ್ಗೆ ಫಲ ಕೊಡ್ಲೇಬೇಕು. ಅವನ ಜೊತೆ ರವಿ ಗ್ರಹನೂ ಸ್ಥಿತನಾಗಿದ್ದಾನೆ, ಧನಾಧಿಪತಿ, ಉಚ್ಚ ಕ್ಷೇತ್ರ. ಅವನು ದಶಮದಲ್ಲಿ ದಿಗ್ಬಲನೆ. ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಇದು, ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇಷ್ಟು ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಅಂಥ ಕೆಲಸ ಸಿಕ್ಕತ್ತೆ ನಿಮ್ಗೆ. ಇದು ಒಂದು ಕೆಲಸ ಇಲ್ಲದೆ ಇರೋರಿಗೆ. ಕೆಲಸ ಇದೆ ಆದ್ರೆ ತೃಪ್ತಿ ಇಲ್ಲ. ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ನನಗೆ ಪ್ರಮೋಷನ್ ಆಗ್ತಾ ಇಲ್ಲ, ನನ್ನನ್ನು ಗುರುತಿಸ್ತಾ ಇಲ್ಲ, ನನಗೆ ಯಾವ ರೆಸ್ಪೆಕ್ಟು ಇಲ್ಲ, ಸ್ಯಾಲ್ರಿ ತುಂಬಾ ಕಮ್ಮಿ, ನನಗಿಂತ ಏನು ಕೆಲಸ ಮಾಡಿದಿರೋರು ನನಗಿಂತ ಜಾಸ್ತಿ ಸಂಬಳ ತಗೋತಾರೆ, ನಾನು ಯಾಕೆ ಇಷ್ಟು ಕಮ್ಮಿ ಸಂಬಳ ತಗೋಬೇಕು? ಈ ತರದ್ದೊಂದಿಷ್ಟು ಬಾಧೆಗಳಿರುವಂತವ್ರಿಗೆ ಪ್ರಮೋಷನ್ ಆಗತ್ತೆ ಈ ತಿಂಗಳಿನಲ್ಲಿ, ಸ್ಯಾಲ್ರಿ ಜಾಸ್ತಿ ಆಗತ್ತೆ. ವೃತ್ತಿ ಕ್ಷೇತ್ರದಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಒಂದು ಅನುಕೂಲ ಕರ್ಕಾಟಕ ರಾಶಿಯವ್ರಿಗಾಗತ್ತೆ. ಕೈಯಲ್ಲಿ ದುಡ್ಡು ಬರುತ್ತೆ, ಉದ್ಯೋಗದಲ್ಲಿ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ನೇಮ್ ಬರುತ್ತೆ. ಒಂಥರ ಗುರು ಇನ್ನೂ ಬರೋದೇ ತಡ, ಆಗ್ಲೇ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ತಾ ಇರತ್ತೆ. ಇದ್ರ ಜೊತೆಗೆ ನಿಮ್ಮ ಗೌರವ, ಮರ್ಯಾದೆ, ಕೀರ್ತಿ ಹೆಚ್ಚಾಗತ್ತೆ. ಸ್ವಲ್ಪ ಫೇಮಸ್ ಆಗ್ಬೋದು, ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬಹುದು, ನೀವು ಇರುವಂತಹ ಸುತ್ತಮುತ್ತ ಪ್ರದೇಶದಲ್ಲಿ ಒಳ್ಳೆ ಹೆಸರು ಬರುವಂತದ್ದು. ಇದ್ರ ಜೊತೆಗೆ ಕೆಲಸ, ಅದರಲ್ಲೂ ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರು. ಇದು ಬೇರೆಯವ್ರ ಕೈ ಕೆಳಗೆ ಕೆಲಸ ಆಯ್ತು, ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗು ಅನ್ವಯ ಆಗುತ್ತೆ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗು ಅನ್ವಯ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ ರವಿ, ಅಂದ್ರೆ ದುಡ್ಡು ಕೊಡೋನು. ಧನ ಅಂದ್ರೆ 2ನೇ ಮನೆ. ಇವನು ಉಚ್ಚ ಕ್ಷೇತ್ರದಲ್ಲಿ ದಿಗ್ಬಲನಾಗಿ ಸ್ಥಿತನಾಗಿದ್ದಾನೆ. ಏನು ದುಡ್ಡಿಗೆ ಕೊರತೆ ಇಲ್ಲ. ನಿಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ, ಒಳ್ಳೆ ಪ್ರಾಫಿಟ್ ಬಂತು. 15ನೇ ತಾರೀಕುವರೆಗೂ ಮೇಷದಲ್ಲಿ ಇರ್ತಾನೆ, 15ನೇ ತಾರೀಕಿಗೆ ವೃಷಭಕ್ಕೆ ಬರ್ತಾನೆ. ಆವಾಗ್ಲೂ ನಿಮಗೆ ಶುಭ ಫಲನೆ ಕೊಡ್ತಾನೆ. ಯಾಕಂದ್ರೆ ವೃಷಭ ನಿಮ್ಗೆ ಲಾಭ ಸ್ಥಾನ, ಲಾಭದಲ್ಲಿರ್ತಾನೆ, ಧನಾಧಿಪತಿ ಲಾಭದಲ್ಲಿರ್ತಾನೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಕ್ಕಿಂತ ಜಾಸ್ತಿನೇ ಲಾಭ ಸಿಗುತ್ತೆ. ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ. ಇದು ಸ್ವಂತವಾಗಿ ನೀವೇ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ರು ಅಷ್ಟೇ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು ಕೂಡ ಲಾಭ. ಇನ್ನು ವಾಕ್ಸ್ಥಾನಾಧಿಪತಿ ಆಗಿರೋದ್ರಿಂದ ಮಾತಿನಿಂದ ಅನುಕೂಲ,
ನೀವೇನೇ ಮಾತಾಡಿದ್ರು ಕೂಡ ಈ ತಿಂಗಳಲ್ಲಿ ನಿಮ್ಮ ಮಾತಿನಿಂದಲೇ ನಿಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಏನೋ ಸಂಬಂಧಗಳು ಹಾಳಾಗ್ಬಿಟ್ಟಿತ್ತು, ಸರಿ ಮಾಡ್ಕೋಬೇಕು. ಜಗಳ ಮಾಡ್ಕೊಂಡ್ಬಿಟ್ಟಿದ್ರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೊರಟೋಗಿದ್ದಾರೆ. ನೀವು ಅವ್ರ ಜೊತೆ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಮಾತಾಡಿ. ಈ ತಿಂಗಳಲ್ಲಿ ಮಾತಾಡಿ, ಸಕ್ಸಸ್ ಆಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಏನೋ ಜಗಳ ಆಗಿತ್ತು, ನಿಮ್ಮ ಸಂಗಾತಿ ನಿಮ್ ಜೊತೆ ಮಾತಾಡ್ತಾ ಇಲ್ಲ, ಆ ವಿಷಯ ಆದ್ರೂ ಕೂಡ ಮಾತಾಡಿ ಬಗೆಹರಿಸ್ಕೊಳ್ಳುವಂತಹ ಸಮಯ ಇದು. ಒಪ್ಪಂದಗಳು ಅಥವಾ ಆಸ್ತಿ ವಿಚಾರದ ವ್ಯಾಜ್ಯಗಳು, ಕೋರ್ಟು ಕೇಸು ಅಂತ ಬೇಡ, ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿ ನಿಮ್ಗಿದ್ರೆ ಆ ವಿಷಯವಾಗಿಯೂ ಕೂಡ ಮಾತಾಡಿ, ಬಹಳ ಒಳ್ಳೇದಾಗತ್ತೆ. ಯಾಕೆಂದ್ರೆ ನಿಮ್ಮ ಮಾತಿನಿಂದ ನಿಮಗೆ ಲಾಭನೇ ಈ ತಿಂಗಳು ಪೂರ್ತಿ. ಅದರಲ್ಲೂ 15ನೇ ತಾರೀಕುವರೆಗೂ ಅಂತೂ ಎಲ್ಲಾ ಕೆಲಸ ಸಕ್ಸಸ್. 15ನೇ ತಾರೀಕು ಮೇಲೂ ಆಗತ್ತೆ, ಆದ್ರೆ 15ನೇ ತಾರೀಕುವರೆಗೆ ಜಾಸ್ತಿ ಪ್ರಬಲನಾಗಿರ್ತಾನೆ ಸೂರ್ಯಗ್ರಹ. ಹಾಗಾಗಿ ಮಾತಿನಿಂದ ಕೆಲಸ ಸಕ್ಸಸ್. ತೃತೀಯ ಭಾವಾಧಿಪತಿ ಜೊತೆಗೆ 12ನೇ ಮನೆ ಅಧಿಪತಿ ಆದಂತಹ ಬುಧ ಗ್ರಹ ದಶಮದಲ್ಲಿದ್ದಾನೆ. 14ನೇ ತಾರೀಕುವರೆಗೂ ದಶಮದಲ್ಲೇ ಇರ್ತಾನೆ. ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕು, ಜಾಬ್ಗೋಸ್ಕರನೋ ಅಥವಾ ಎಜುಕೇಶನ್ಗೋಸ್ಕರನೋ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ನಿಮ್ಮ ಮಿತ್ರರಿಂದ ಸಹಾಯ ಸಹಕಾರ, ಹಾಗೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಕಾರ, ಇದೆಲ್ಲವೂ ಸಿಗುತ್ತೆ. ಚತುರ್ಥಾಧಿಪತಿ ಶುಕ್ರ 12ನೇ ಮನೇಲಿ ಇರ್ತಾನೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು, ಅಥವಾ ತಾಯಿಗೋಸ್ಕರ ಸ್ವಲ್ಪ ಖರ್ಚಾಗಬಹುದು, ಅಥವಾ ಮನೆಗೋಸ್ಕರ ಸ್ವಲ್ಪ ಖರ್ಚಾಗಬಹುದು. ಅಂದ್ರೆ ಖರ್ಚು ಅನ್ನೋದಕ್ಕಿಂತ ನಿಮ್ಗೊಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಶುಕ್ರ ಇಲ್ಲಿ 12ನೇ ಮನೇಲಿದ್ರೆ ನಿಮ್ಮ ಒಂದು ಸಂತೋಷಕ್ಕೋಸ್ಕರ ಖರ್ಚು ಮಾಡ್ತೀರಾ. ನಿಮ್ಮ ಮನೆಗೆ ಒಂದಿಷ್ಟು ವಸ್ತುಗಳು ಬೇಕಿತ್ತು, ಎಲೆಕ್ಟ್ರಿಕ್ ವಸ್ತುಗಳು ತಗೊಳ್ತೀರಾ, ಒಂದಿಷ್ಟು ಶಾಪಿಂಗ್ ಮಾಡ್ತೀರಾ, ವಸ್ತ್ರ, ಒಡವೆ ಇತ್ಯಾದಿಗಳನ್ನ ತಗೊಳ್ಳೋದ್ರ ಮೂಲಕ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಶುಕ್ರ 12ನೇ ಮನೇಲಿದ್ರು ಕೂಡ ಇರೋ ದುಡ್ಡು ಖರ್ಚು ಮಾಡಿಸ್ತಾನೆ. ಬಟ್ ದುಡ್ಡು ಖರ್ಚಾಯ್ತು, ಏನೋ ಬಂತಲ್ಲಪ್ಪ ಅನ್ನೋ ಖುಷಿನೂ ಇರುತ್ತೆ. ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದ್ಭುತವಾದ ಸಮಯ. ಇಲ್ಲಿ ರವಿ ಮತ್ತು ಮಂಗಳ ಅಂದ್ರೇನೆ ಕಾಂಪಿಟೇಷನ್. ಇಬ್ಬರಲ್ಲೂ ನಾಯಕತ್ವದ ಗುಣ ಇದೆ, ಇಬ್ರು ಲೀಡರ್ಗಳೇ. ಕುಜ ಸೈನಿಕರಿಗೆ ಲೀಡರ್ ಆದ್ರೆ ರವಿ ಬಂದು ಪ್ರಜೆಗಳಿಗೆ ಲೀಡರ್ ಅವನು. ಸೊ ಇವರಿಬ್ರು ದಶಮದಲ್ಲಿ ಇರೋದ್ರಿಂದ ಈ ತರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳು, ದೊಡ್ಡ ದೊಡ್ಡ ಒಂದು ಅಧಿಕಾರ ಪಡಿಬೇಕು ಉದ್ಯೋಗದಲ್ಲಿ ಅನ್ನುವಂಥವ್ರು ಏನು ತುಂಬಾ ಪ್ರಯತ್ನ ಮಾಡ್ತಿದ್ರೆ ನಿಮ್ಗೆ ಇದು ಬಹಳ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಹಾಗೆ ಕೆಲವೊಂದು ಶಾಲೆಯಿಂದ ಅನುಕೂಲ, ಸರ್ಕಾರದಿಂದ ಕೆಲವೊಂದು ಅನುಕೂಲಗಳು ವಿದ್ಯಾರ್ಥಿಗಳು ಪಡಿಬೇಕು. ಈಗ ಸ್ಕಾಲರ್ಶಿಪ್ ಈ ತರದ್ದೆಲ್ಲ ಸಿಗ್ತಾ ಇರುತ್ತೆ. ಅಂತದಕ್ಕೆಲ್ಲ ಏನಾದ್ರು ಪ್ರಯತ್ನ ಮಾಡ್ತಿದ್ರು ಕೂಡ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗತ್ತೆ. ಪ್ರಯತ್ನವನ್ನ ಮುಂದುವರಿಸಿ. ಹಾಗೆ 6ನೇ ಮನೆ ಅಧಿಪತಿಯಾದ ಗುರುಗ್ರಹ 12ನೇ ಮನೇಲಿ ಇದ್ರೂ ಕೂಡ ಇನ್ನೇನು ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಗುರುವಿನಿಂದ ಯಾವುದೇ ಅಶುಭ ಫಲಗಳು ಇಲ್ಲ. ಸಪ್ತಮಾಧಿಪತಿ ಶನಿ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಭಾಗ್ಯದಲ್ಲಿ ಇದ್ದಾನೆ ಶನಿ ಗ್ರಹ, ಹಾಗಾಗಿ ಚೆನ್ನಾಗಿದೆ. ಅಷ್ಟಮದಲ್ಲಿ ರಾಹು ಇದ್ರೂ ಕೂಡ ನಿಮಗೆ 2ನೇ ಮನೆ ನೋಡಿದ್ರು ಕೂಡ 2ನೇ ಮನೆ ಅಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಏನೂ ತೊಂದರೆಗಳನ್ನ ಕೊಡಲ್ಲ ರಾಹು ಈ ತಿಂಗಳಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಭಾವಾಧಿಪತಿ ಇಬ್ಬರನ್ನು ನೋಡ್ತೀವಿ. ಭಾವವನ್ನ ಪಾಪಗ್ರಹ ನೋಡ್ತಾ ಇದ್ರು ಕೂಡ ಭಾವಾಧಿಪತಿ ಚೆನ್ನಾಗಿರೋದ್ರಿಂದ ಏನೂ ಸಮಸ್ಯೆಗಳು ಇಲ್ಲ. ಯಾವುದೇ ಒಂದು ಕೆಲಸ ಅಂತ ತಗೊಳ್ಳಿ ಸಕ್ಸಸ್. ಇನ್ನು ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂತಿದ್ರೆ ಬಹಳ ಸೂಕ್ತವಾದ ಸಮಯ. 12ನೇ ಮನೆಯಲ್ಲಿ ಶುಕ್ರ ಇರ್ತಾನೆ, ಹಾಗಾಗಿ ಸೇಲ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ತಗೋಬೇಕು ಅಂತ ಅನ್ಕೊಂಡ್ರು ಕೂಡ ಒಳ್ಳೆ ಟೈಮೇ ನೋಡಿ. ಚತುರ್ಥಾಧಿಪತಿ ಶುಕ್ರ 12ನೇ ಮನೇಲಿದ್ದಾನೆ, ಹೇಗ್ ತಗೊಳ್ಳೋದು, ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಅನ್ಕೋಬಹುದು. ಶುಕ್ರ 12ನೇ ಮನೇಲಿ ಇದ್ರೂ ಕೂಡ ನಿಮ್ಗೆ ಯೋಗಕಾರಕನಾದಂತಹ ಮಂಗಳ ಗ್ರಹ 4ನೇ ಮನೆ ನೋಡ್ತಾ ಇದ್ದಾನೆ. ಅವನು ಭೂಮಿ ಪುತ್ರ. ಒಂದು ಪ್ರದೇಶ, ಒಂದು ಜಾಗ ತಗೋಬೇಕು ಅಂತಂದ್ರೆ ಮಂಗಳನ ಅನುಗ್ರಹ ಇರ್ಲೇಬೇಕು. ನಾವು ಎಂಥ ಭವ್ಯವಾದ ಮನೆಯನ್ನ ಕಟ್ಟಿದ್ರು ಕೂಡ ಮನೆ ಕಟ್ಲಿಕ್ಕೆ ಶುಕ್ರ ಗುರು ಕಾರಕರು.
ಚಂದ್ರ ಕೂಡ ಮನೆ ಕಟ್ಟಲಿಕ್ಕೆ ಕಾರಕ, ಮನೆ ವಾಸ. ಆದ್ರೆ ಅದು ಸ್ವಂತದ್ದು ಅಂತ ಆಗ್ಬೇಕು ಅಂದ್ರೆ ಅದು ಜಾಗ ನಮ್ಮದೇ ಆಗಿರುತ್ತೆ ಅಲ್ವಾ. ಆ ಜಾಗ ತಗೋಬೇಕು ಅಂದ್ರೂ ಕೂಡ ಮಂಗಳನ ಅನುಗ್ರಹ ಬೇಕೇ ಬೇಕು. ಭೂಮಿ ಪುತ್ರನಾದ ಮಂಗಳನ ಅನುಗ್ರಹ ಬೇಕೇ ಬೇಕು. ಈ ಮಂಗಳನು ದಶಮದಲ್ಲಿ ದಿಗ್ಬಲನಾಗಿ ಕೂತ್ಕೊಂಡು ಚತುರ್ಥ ಭಾವ ನೋಡ್ತಾ ಇರೋದ್ರಿಂದ ಸೈಟ್ ತಗೋಬೇಕು, ನಿವೇಶನ ತಗೋಬೇಕು ಅಂದ್ರೆ ಅಥವಾ ಕೃಷಿ ಭೂಮಿ ಏನಾದ್ರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಸೂಕ್ತವಾದ ಸಮಯ ಈ ತಿಂಗಳು. ಖಂಡಿತ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಶುಕ್ರ 12ನೇ ಮನೇಲಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಪಂಚಮಾಧಿಪತಿ ಚೆನ್ನಾಗಿದ್ದಾನೆ. ತುಂಬಾ ನೀವು ಅವ್ರನ್ನ ಪ್ರೀತಿಸ್ತಿದ್ರಿ ಅಥವಾ ತುಂಬಾ ನಿಮ್ಗೆ ಆತ್ಮೀಯ ಸ್ನೇಹಿತರು ಅವರು ನಿಮ್ ಜೊತೆ ಮಾತು ಬಿಟ್ಬಿಟ್ಟಿರ್ತಾರೆ ಒಂದಷ್ಟು ದಿನಗಳು. ಸರಿ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಗೆ ಆಸೆ ಇದ್ರೆ ನೀವು ಫೋನ್ ಮಾಡಿ ಮಾತಾಡಿ. ಈ ತಿಂಗಳಲ್ಲಿ ಎಲ್ಲಾ ಕೆಲ್ಸನೂ ಸಕ್ಸಸ್. ಹಾಗಾಗಿ ಈ ವಿಚಾರವಾಗಿ ಕೂಡ ನಿಮ್ಗೆ ಸಕ್ಸಸ್ ಆಗತ್ತೆ. ಅಂದ್ರೆ ನೀವು ಎಷ್ಟು ಫೋನ್ ಮಾಡಿದ್ರು ಅವರು ಪಿಕ್ ಮಾಡಲ್ಲ, ನಿಮ್ ಜೊತೆ ಮಾತು ಕಂಪ್ಲೀಟ್ ಬಿಟ್ಬಿಟ್ಟಿದ್ದಾರೆ ಅಂದ್ರೂ ಕೂಡ ಈ ತಿಂಗಳಲ್ಲಿ ನೀವು ಫೋನ್ ಮಾಡಿ ಅವ್ರು ತಗೋತಾರೆ. ನೀವು ಕಾಲ್ ಮಾಡಿ ಅವರು ಖಂಡಿತ ಕಾಲ್ ಪಿಕ್ ಮಾಡಿ ನಿಮ್ ಜೊತೆ ಮಾತಾಡ್ತಾರೆ. ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆ ಸಮಯ ಆಗಿದೆ. ಎಲ್ಲಾ ಕೆಲಸದಲ್ಲೂ ಕೂಡ ಒಂಥರ ಪರಾಕ್ರಮದಿಂದ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ಅನ್ನೋ ರೀತಿಯಲ್ಲಿ ಪರಾಕ್ರಮಕ್ಕೆ ಕಾರಕ ಗ್ರಹಗಳೇ ಕುಜ ರವಿ. ಹಾಗಾಗಿ ಒಂಥರ ಪರಾಕ್ರಮದಿಂದ ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದು ಸಕ್ಸಸ್ ಆಗಿರೋದ್ರಿಂದ, ಅದರಲ್ಲೂ ವೃತ್ತಿ ಜೀವನದಲ್ಲಿ ಮೇನ್ ಆಗಿ ವೃತ್ತಿ ತುಂಬಾ ಇಂಪಾರ್ಟೆಂಟ್. ವೃತ್ತಿ ಜೀವನದಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಯಶಸ್ಸನ್ನ ಪಡಿತೀರಾ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಬಹಳ ಬಹಳ ಅದ್ಭುತವಾದಂತ ಸಮಯ. ಹಾಗೆ ಯಾವುದೋ ಒಂದು ದೊಡ್ಡ ಮೊತ್ತದ ಹಣ ಬರಬೇಕಾಗಿದೆ, ಯಾರೋ ಕೊಡ್ಬೇಕು ಅಂತಿದ್ರೆ 15ನೇ ತಾರೀಕು ಒಳಗಡೆ ಆ ಹಣ ಕೂಡ ನಿಮ್ ಕೈ ಸೇರುತ್ತೆ. ಹಾಗಾಗಿ ಈ ಒಂದು ಮೇ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಬಹಳ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.